ಈಗ ಇಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಟೈಮ್ ಸಿಗಲಿಲ್ಲ ಅನ್ನೋದು ಒಂದು ಹೌದು, ಅದನ್ನೇ ಇದು ಹೇಳಿದ್ರು, ಚಂದು ಅವರು ಅದೇ ಹೇಳಿದ್ರು. ಚಂದ್ರಕಾಂತ್ ಅವ್ರು ಏನು ಹೇಳಿದ್ರು ಅಂದರೆ ಆ್ಯಂಬುಲೆನ್ಸ್ಗೆ ಎಂಥ ಟೈಮ್ ಪಡಿದೆ saying that 15 minutes late are going ambulance. ಅಪ್ಪದಾಗ ಮಾತಾಡಿದ್ರು ಹೋದ್ರು. It was like brief only last week long ambulance వస్తే సీమే ಲಾಸ್ಟ್ ವೀಕ್ ఈరోజు ಏನಂತೀವಿ ಸರ್ ಆ ವ್ಯವಸ್ಥೆ? ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ? ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆಂಬುಲೆನ್ಸ್ ಬಂದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯೂಸ್ ಇಲ್ಲ. ಈಗ ಏನಾಗುತ್ತೆ, ಹೋಗಿದ್ದು ಪ್ರಾಣ ವಾಪಸ್ ಏನು ಬರಲ್ಲ. ಒಂದು ಎರಡು ಹೇಳಲ್ವಾ, ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ. ಸೊ ಈ ಬೇರೆ ಯಾವುದಕ್ಕಾದ್ರೆ ಪ್ರಿಪೇರ್ಡ್ ಆಗೇನೋ ಹೇಳ್ಬೋದು. ಈ ಥರ ಸಂದರ್ಭದಲ್ಲಿ ಏನು ಪ್ರಿಪೇರ್ಡ್ ಆಗಿ ಹೇಳ್ತೀರಾ ಅಲ್ವಾ? ಆದರೆ ತುಂಬ ನೋವಾಗುತ್ತೆ. ಬಟ್ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಒಂದು ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ. ಕೆಲಸ ಮಾಡಿದ್ವಿ ಜೊತೆಗೆ 3 ದಿನ ಮುಂಚೆ ಮಾತಾಡಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ. ಈಗ 15ನೇ ತಾರೀಕಿನ ಮತ್ತೆ ಶೂಟ್ ಇತ್ತು. ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ. ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ, ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ, ಎಲ್ಲ ಒಂದು ಸ್ಕಿಟ್ಟೆಲ್ಲ ಮಾಡಿದ್ವಿ. ತುಂಬ ನೋವಾಗುತ್ತೆ. ಚಂದ್ರಗೌಡ ಇದರಲ್ಲಿ ಆಂಬುಲೆನ್ಸ್ ಸರ್ ಕಿರುತೆರೆ ನಟಿ ದುರಂತಾಗಿದೆ. ಪವಿತ್ರ ಈ ಹಳ್ಳಿಗಾಡಿಂದ ಬಂದಂಥ ಒಂದು ಮುಗ್ಧ ಯುವತಿ ಮೊಟ್ಟ ಮೊದಲ ಬಾರಿಗೆ ಮಂಡ್ಯದ ಪತ್ರಕರ್ತ ರವಿಯವರು ನನಗೆ ಸುಮಾರು 16-17 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಇಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಟೈಮ್ ಸಿಗಲಿಲ್ಲ ಅನ್ನೋದು ಒಂದು ಹೌದು, ಅದನ್ನೇ ಇದು ಹೇಳಿದ್ರು, ಚಂದು ಅವರು ಅದೇ ಹೇಳಿದ್ರು. ಚಂದ್ರಕಾಂತ್ ಅವ್ರು ಏನು ಹೇಳಿದ್ರು ಅಂದರೆ ಆ್ಯಂಬುಲೆನ್ಸ್ಗೆ ಎಂಥ ಟೈಮ್ ಪಡಿದೆ saying that 15 minutes late are going ambulance. ಅಪ್ಪದಾಗ ಮಾತಾಡಿದ್ರು ಹೋದ್ರು. It was like brief only last week long ambulance వస్తే సీమే ಲಾಸ್ಟ್ ವೀಕ್ ఈరోజు ಏನಂತೀವಿ ಸರ್ ಆ ವ್ಯವಸ್ಥೆ? ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ? ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆಂಬುಲೆನ್ಸ್ ಬಂದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯೂಸ್ ಇಲ್ಲ. ಈಗ ಏನಾಗುತ್ತೆ, ಹೋಗಿದ್ದು ಪ್ರಾಣ ವಾಪಸ್ ಏನು ಬರಲ್ಲ. ಒಂದು ಎರಡು ಹೇಳಲ್ವಾ, ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ. ಸೊ ಈ ಬೇರೆ ಯಾವುದಕ್ಕಾದ್ರೆ ಪ್ರಿಪೇರ್ಡ್ ಆಗೇನೋ ಹೇಳ್ಬೋದು. ಈ ಥರ ಸಂದರ್ಭದಲ್ಲಿ ಏನು ಪ್ರಿಪೇರ್ಡ್ ಆಗಿ ಹೇಳ್ತೀರಾ ಅಲ್ವಾ? ಆದರೆ ತುಂಬ ನೋವಾಗುತ್ತೆ. ಬಟ್ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಒಂದು ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ. ಕೆಲಸ ಮಾಡಿದ್ವಿ ಜೊತೆಗೆ 3 ದಿನ ಮುಂಚೆ ಮಾತಾಡಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ. ಈಗ 15ನೇ ತಾರೀಕಿನ ಮತ್ತೆ ಶೂಟ್ ಇತ್ತು. ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ. ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ.